ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ ನಂಬರ್ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಇದರ ಒಂದು ಮುಂದಿನ ಭಾಗವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಯವರೆಗಿನ ಈ ಒಂದು ಚಾಪ್ಟರ್ನ ಹಿಂದಿನ ಎಲ್ಲ ವಿಡಿಯೋಸ್ಗಳು ನನ್ನ ಒಂದು ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನೀವು ಹೋಗಿ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಬಹುದು. ಸೊ ಚಾಪ್ಟರ್ ನಂಬರ್ 5 ಕೂಡ ಅಪ್ಲೋಡ್ ಆಗಿದೆ, ನೋಡಬಹುದು. ಬನ್ನಿ ನೋಡೋಣ ವಿನ್ಯಾಸಗಳನ್ನು ವಿವರಿಸಲು ಬೀಜೋಕ್ತಿಗಳು. ಸೊ ಇಲ್ಲಿ ಕೆಲವೊಂದು ವಿನ್ಯಾಸಗಳಿದೆ, ಅವುಗಳನ್ನು ನಾವು ಯಾವ ರೀತಿಯಾಗಿ ಬೀಜೋಕ್ತಿಗಳಲ್ಲಿ ನಾವು ವಿವರಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಉದಾಹರಣೆ ಸಮೇತ ಕೊಟ್ಟಿದ್ದಾರೆ. ಉದಾಹರಣೆ 12, ಸೋಮ್ತೇಜ್ ಒಂದು ಸೀರೆ ಅಂಚಿನ ಉದ್ದಕ್ಕೂ ಪುನರಾವರ್ತಿತ ವಿನ್ಯಾಸವನ್ನು ಗಮನಿಸಿದ. ಏನೋ ಒಂದು ಸೀರೆ ನೋಡ್ತಾ ಇದ್ದಾನಂತೆ ಸೋಮ್ತೇಜು, ಅದರೊಳಗಡೆ ಈ ಒಂದು ಚಿತ್ರಗಳ ಮೂಲಕ ಅವನು ವಿನ್ಯಾಸವನ್ನು ನೋಡ್ತಾ ಇದ್ದಾನೆ. ನಾವು ಬಹಳಷ್ಟು ಒಂದು ಕರ್ಟನ್ಸ್ ನೋಡ್ಬೋದು, ಬೆಡ್ಶೀಟ್ಸ್ಗಳನ್ನು ನೋಡ್ಬೋದು, ಅಥವಾ ಒಂದು ಕರ್ಚೀಫ್ ಆದರೂ ನೋಡಿದ್ರು ಸಹ ಸೇಮ್ ಬಂದಿರೋ ಫ್ಲವರು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದೇ ಒಂದು ಕಾನ್ಸೆಪ್ಟನ್ನು ಇಲ್ಲಿಟ್ಕೊಂಡು ನಿಮಗೆ ಈ ಉದಾಹರಣೆಯನ್ನು ನೀಡಲಾಗಿದೆ. ಸೊ ಬನ್ನಿ ನೋಡೋಣ. ಇಲ್ಲಿ ಎ ಚಿತ್ರ ಈ ರೀತಿ, ಬಿ ಈ ರೀತಿ, ಸಿ ಇದೆ, ಡಿ ಇದೆ, ಇ ಇದೆ, ಎಫ್ ಇದೆ. ಈ ಚಿತ್ರಗಳಲ್ಲಿ ನೀವು ಗಮನಿಸಬಹುದು, ಎ ಚಿತ್ರದ ಥರ ನೆಕ್ಸ್ಟ್ ಕಾಮನ್ ಆಗಿ ಡಿ ಯಲ್ಲೂ ಇದೆ. ಸೊ ಬಿ ಸೇಮ್ ಮತ್ತೆ ಇ ಜೊತೆಗಿದೆ, ಸಿ ಸೇಮ್ ಎಫ್ ಜೊತೆಗಿದೆ ಅಲ್ವಾ. ಎಲ್ಲ ಸ್ಥಾನಗಳಲ್ಲಿ ವಿನ್ಯಾಸ ಎ, ಬಿ ಮತ್ತು ಸಿ ಬರುವುದು ವಿವರಿಸಲು ಒಂದು ವಿಧಾನವಿದೆಯೇ ಎಂದು ಸೋಮ್ತೇಜ್ ಆಶ್ಚರ್ಯ ಪಡ್ತಾನೆ. ಸೊ ನೀವು ನೋಡ್ಬೋದು, ವಿನ್ಯಾಸ ಸಿ ಇಂದ ಆರಂಭಿಸೋಣ. ಸೊ ಇಲ್ಲಿ ನಾವು ಸಿ ಅನ್ನ ತಗೊಂಡಿದ್ದಾರೆ. ಓಕೆ, ಸಿ ಇಂದ ಆರಂಭಿಸಿದ್ರೆ ಇದು ಮೊದಲ ಬಾರಿಗೆ 3ನೇ ಸ್ಥಾನದಲ್ಲಿದೆ. ಇದು ಮೊದಲನೇ ಸ್ಥಾನ. ಓಕೆ, ಇದು ಮೊದಲನೇ ಸ್ಥಾನ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ. ಓಕೆ, ಇದು 4ನೇ ಸ್ಥಾನ, ಇದು 5ನೇ ಸ್ಥಾನ, ಇದು 6ನೇ ಸ್ಥಾನ. ಓಕೆ, ಈ 3ನಲ್ಲಿರುವಂತಹ ಪಿಕ್ಚರು, ಸೇಮ್ ಪಿಕ್ಚರು ನಮಗೆ ಮತ್ತೆ ಎಲ್ಲಿ ಕಾಣಿಸ್ತಾ ಇದೆ? 6ರಲ್ಲಿ ಕಾಣಿಸ್ತಾ ಇದೆ. ಓಕೆ, ಯಾಕೆ 3ನೇ ತಗೊಂಡಿದ್ದಾರೆ? ಸೊ ನೀವು 1ರಿಂದ ತಗೊಬೋದಾಗಿತ್ತಲ್ಲ. ಸೊ ಅದನ್ನು ಸಹ ಆಮೇಲೆ ಹೇಳ್ತೇನೆ ನಾನು. ಸೊ 3ನೇ ಚಿತ್ರ ಸೇಮ್ 6ರಲ್ಲಿದೆ. ಓಕೆ, ಹಾಗಾದ್ರೆ ಎನ್ನೇ ಬಾರಿಗೆ ವಿನ್ಯಾಸ ಸಿ ಎಲ್ಲಿ ಕಾಣಿಸ್ಕೊಳತ್ತೆ ಅಂತ ಅಂದ್ರೆ ನೀವು ನೋಡಬಹುದು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ವಿನ್ಯಾಸ ತೋರಿಸ್ತೀನಿ. ಎ ವಿನ್ಯಾಸ ಸೇಮ್ ರಿಪೀಟ್ 4ರಲ್ಲಿದೆ. ಓಕೆ, ಫೈನ್. ನೆಕ್ಸ್ಟು ಬಿ ವಿನ್ಯಾಸ ಸೇಮ್ ರಿಪೀಟ್ 5ರಲ್ಲಿದೆ. ಸೊ ಕಲರ್ ಚೇಂಜ್ ಮಾಡಿದ್ದೇನೆ ಅದಕ್ಕೋಸ್ಕರ. ಸೊ ಬನ್ನಿ, ಹಾಗಾದ್ರೆ ಸಿ ವಿನ್ಯಾಸ 3ರಲ್ಲಿ ಕಂಡಿದೆ, 6ರಲ್ಲಿ ಕಂಡಿದೆ, ನೆಕ್ಸ್ಟ್ ಯಾವುದ್ರಲ್ಲಿ ಕಾಣುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಎನ್ನೇ ಬಾರಿಗೆ ವಿನ್ಯಾಸ ಸಿ ಯಲ್ಲಿ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಇಲ್ಲಿ ಒಂದು ಪ್ಯಾಟರ್ನ್ ಅನ್ನ ನೋಡ್ಬೋದು. 3, 6, ಅದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ 9, 12ರಲ್ಲಿ ಸಿಗತ್ತೆ. ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಫಸ್ಟ್ನೇ ವಿನ್ಯಾಸ 3 × 1 3ರಲ್ಲಿ ಬಂದಿದೆ, 2ನೇ ವಿನ್ಯಾಸ 6ರಲ್ಲಿ ಬಂದಿದೆ, 3ನೇ ವಿನ್ಯಾಸ 9ರಲ್ಲಿ ಬರುತ್ತೆ, ಹಾಗೆ 4ನೇ ವಿನ್ಯಾಸ 12ರಲ್ಲಿ ಬರುತ್ತೆ. ಹಾಗಾದ್ರೆ ಎನ್ನೇ ವಿನ್ಯಾಸ ಯಾವಾಗ ಬರುತ್ತೆ? 3 × n ಬರುತ್ತೆ. ಅಥವಾ ಈಸಿಯಾಗಿ ನಾವು ಇಂಟು ಅಂತ ಬರೆದಿಲ್ಲ ಅಂದ್ರೂ ಪರವಾಗಿಲ್ಲ, ಅಕ್ಷರ ಸಂಖ್ಯೆಗಳ ಮಧ್ಯೆ ಇಂಟು ಇಲ್ಲ ಅಂತ ಅಂದ್ರೂ 3n ಅಂತ ಬರಿಬೋದು ಅಂತ ಹೇಳಿದ್ವಿ ನಾವು. 3n ಬರುತ್ತೆ ಅಷ್ಟೇ. ಇದು 3ರ ಗುಣಕಗಳ ಸ್ಥಾನದಲ್ಲಿ ಈ ವಿನ್ಯಾಸ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡೋದ್ರಿಂದ ಎನ್ನೇ ಬಾರಿಗೆ ವಿನ್ಯಾಸ ಅಂತ ಅಂದ್ರೆ ಸಿಯ 3ನೇ n ಸ್ಥಾನದಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಹಾಗಾದ್ರೆ ಮುಂದೆ ಹೋಗ್ತಾ ಹಾಗೆ ಇತರೆ ವಿನ್ಯಾಸಗಳು ಎನ್ನೇ ಬಾರಿಗೆ ಕಾಣಿಸಿಕೊಳ್ಳುವ ಸ್ಥಾನವನ್ನು ನೀಡುವ ಸೂತ್ರವನ್ನು ನಾವು ಕಂಡುಹಿಡಿಬೇಕಂತೆ. ಓಕೆ, ಕಂಡುಹಿಡಿಯೋಣ. ಸೊ ನೀವು ನೋಡಬಹುದು, ಇಲ್ಲಿ 2ನೇ ವಿನ್ಯಾಸನ ತಗೊಳ್ಳೋಣ, ಬಿ ವಿನ್ಯಾಸನ ತಗೊಳ್ಳೋಣ. 2ರಲ್ಲಿ ಬಂದಿದೆ, ಅದಾದ್ಮೇಲೆ ನೆಕ್ಸ್ಟ್ 5ರಲ್ಲಿ ಬಂದಿದೆ. ಓಕೆ, ಫೈನ್. ಇಲ್ಲಿ ಒಂದು ವಿನ್ಯಾಸ ನೀವು ನೋಡಿದ್ರೆ, ಓಕೆ, 2 + 3 5 ನೆಕ್ಸ್ಟ್ ನಂಬರ್. ಅದೇ 5ಕ್ಕೆ ಮತ್ತೆ 3 ಮಾಡಿದ್ರೆ 8. ಸೊ 8ರಲ್ಲಿ ಮತ್ತೆ 3ಅನ್ನ ಕೂಡಿಸಿದ್ರೆ 11. ಸೊ ಈ ರೀತಿಯಾಗಿ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 11ಕ್ಕೆ 3 ಕೂಡಿಸಿದ್ರೆ 14. ಹಾಗಾದ್ರೆ ಬಿ ಅನ್ನೋದು 5ರಲ್ಲಿ ಕಾಣಿಸ್ಕೊಂಡಿದೆ, ನೆಕ್ಸ್ಟ್ 8ರಲ್ಲಿ ಕಾಣಿಸ್ಕೊಳತ್ತೆ, ಆಮೇಲೆ 11ರಲ್ಲಿ ಕಾಣಿಸ್ಕೊಳತ್ತೆ, 14ರಲ್ಲಿ ಕಾಣಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಸೂತ್ರವನ್ನು ನಾವು ಯಾವ ರೀತಿಯಾಗಿ ಮಾಡಿದೀವಿ? ಸೊ ನೀವು ನೋಡಬಹುದು, ಎನ್. ಸೊ ಇದು ಕಂಪ್ಲೀಟ್ ಆಗಿ 3n ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಎ ಅನ್ನ ತಗೊಂಡಿದೀವಲ್ವಾ. ಸೊ ಇಲ್ಲಿ ನಾನು ಸಿ ಅನ್ನೋದು 3ರಲ್ಲಿ ಬಂದಿದೆ. ಹಾಗಾದ್ರೆ 3 ಅಂತ ಅಂದ್ರೆ ಏನ್ ಮಾಡೋಣ ನಾವು? 3 ಅಂತ ಅಂದ್ರೆ 2ನೇ ಪೊಸಿಷನ್ ಅಲ್ವಾ. 3 - 1 ಅಂತ ಅಂದ್ರೆ 2. ಸೊ 2 ಎಲ್ಲಿ ಬಂದಿದೆ? ಇಲ್ಲಿದೆ ನೋಡಿ 2.
ಸೊ ಮೂರನೇದಿದು ನಾನು ಬಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಅದು 2 ಬರಬೇಕು. ಸೊ ಅದೇ ರೀತಿ ಬೇರೆದಕ್ಕೂ ಆಗತ್ತಾ ಅಂತ ಹೇಳ್ಬಿಟ್ಟು ನೋಡೋಣ. ನೆಕ್ಸ್ಟ್ ಸಿ ಯಲ್ಲಿ ಎಷ್ಟು ಬಂದಿತ್ತು, 6 ಬಂದಿತ್ತು. ಸೊ ಸಿ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು, 6. ಹಾಗಾದರೆ 6 - 1 5 ಬಂದಿದೆಯಲ್ವಾ, 5. ಹೌದು. ನೆಕ್ಸ್ಟ್ ಪ್ಯಾಟರ್ನ್ ಸಿ ಯಾವ್ದಿತ್ತು, 9 ಇತ್ತು. ಸೊ ಅದೇ ನಾನು 9ರಲ್ಲಿ 1 ಹಿಂದಕ್ಕೆ ಹೋದಾಗ ಎಷ್ಟು ಬಂತು, 8 ಬಂತು, ಬಂದಿದೆಯಲ್ವಾ. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋದರೆ ಸೊ ನಮಗೆ ಇನ್ ಜನರಲ್ ಒಂದು ಸೂತ್ರ ಬರುತ್ತೆ. ಅದುವೇ 3n - 1 ಅಂತ. ಅಂದರೆ 3n ಏನು ನಂಬರ್ ಇರುತ್ತೋ ಅದಕ್ಕಿಂತ 1 ಕಡಿಮೆ. 3 ಇದ್ರೆ 2, 6 ಇದ್ರೆ ಸೊ ಮೂರದ್ದು ಯಾವ್ದು ಗೊತ್ತುಂಟು, 3, 6, 9, 12 ಅಂತ ಹೇಳಿದ್ವಿ. 6 ಇದ್ರೆ ಹಿಂದ್ಗಡೆ 5, 9 ಇದ್ರೆ 8, 12 ಇದ್ರೆ 11. ಈ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಅದಕ್ಕೆ ನಾವು ಒಂದು ಸೂತ್ರವನ್ನು ಕಂಡಿಡಿದ್ವಿ. ಹಾಗೆ ಎನ್ನೇ ಬಾರಿಗೆ ವಿನ್ಯಾಸ ಎ ಯನ್ನ ಕಾಣಿಸಿಕೊಳ್ಳುವ. ಈಗ ನಾವು ಬಿ ಆಯಿತು, ಈಗ ನಾವು ಎ ಯನ್ನ ನೋಡೋಣ. ಈ ರೀತಿಯಾಗಿ ನಾವು ಬರೆದಿದ್ದೀವಲ್ವ ಚಿತ್ರವನ್ನ, ABC ಅಂತ ಹೇಳಿಬಿಟ್ಟು. ಸೊ ಸಿ 3n ಆದರೆ ಇದು 3n - 1. ಇದಕ್ಕೂ ಏನು ಸಂಬಂಧ, 3n - 2 ಆಗತ್ತೆ. ಅಂದರೆ 2 1 ಹೆಜ್ಜೆ 2 ಹೆಜ್ಜೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಸಿ 3 ಆದರೆ ಅದಕ್ಕಿಂತ 2 ಕಡಿಮೆ. 1 ಕಡಿಮೆ ಆಗಿದ್ದಕ್ಕೆ ಬಿ ಸಿಕ್ಕಿತ್ತು, 2 ಕಡಿಮೆ. ಹಾಗಾಗ್ಬಿಟ್ಟು 3ಕ್ಕಿಂತ 2 ಕಡಿಮೆ ಅಂತ ಅಂದರೆ 1. ಎಷ್ಟು, 1ನೇ ಪೊಸಿಷನ್. ಸೊ ಅದನ್ನು ನಾವು ಯಾವ ರೀತಿಯಾಗಿ ತೋರಿಸ್ಬೋದಪ್ಪ ಅಂತ ಅಂದರೆ ಸೊ 3n - 2 ಪ್ರಕಾರ ತೋರಿಸ್ಬೋದು. ನೆಕ್ಸ್ಟ್ ನಂಬರ್ 6 ಇದೆ. 6ಕ್ಕಿಂತ 2 ಕಡಿಮೆ ಅಂತೆ ಎ. ಸೊ ಅಂದರೆ 2 ಹೆಜ್ಜೆ ಹೋಗಬೇಕು. 1 ಹೆಜ್ಜೆ 2 ಹೆಜ್ಜೆ ಅಂತ ಅಂದರೆ 6ರಲ್ಲಿ 2 ಹೋದರೆ ಎಷ್ಟಾಯಿತು, 4. ಸೊ ನೀವು ನೋಡಬಹುದು ಇಲ್ಲಿ ಚಿತ್ರ. ಸೊ 1ನೇ ಚಿತ್ರ ವಾಪಸ್ ಎಲ್ಲಿಗೆ ಬಂದಿದೆ, 4ಕ್ಕೆ ರಿಪೀಟ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಎಷ್ಟಕ್ಕೆ ಬರಬಹುದು ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ನೆಕ್ಸ್ಟ್ ಎಷ್ಟಿದೆ, ಇಲ್ಲಿ 6 ಇದೆ ಅಂತ ಅಂದರೆ 6ಕ್ಕೆ 2 ಕಡಿಮೆ ಆದರೆ 4. ನೆಕ್ಸ್ಟ್ ಸಿ ನಂಬರ್ 9 ಇದೆ ಅಂದರೆ 9ರಲ್ಲಿ 2 ಕಡಿಮೆ ಆದರೆ 7. ಹಾಗಾದರೆ 1, 4. ನೆಕ್ಸ್ಟ್ ಎ ಯಾವಾಗ ಬರುತ್ತೆ, 7ರಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ ಜನರಲ್ ಆಗಿ ನಾವು ಈ ಸೂತ್ರವನ್ನು ಹಾಕಿ ಮಾಡಿದ್ರೆ ನಮಗೆ ಡೆಫಿನೆಟ್ ಆಗಿ ಸಿಗುತ್ತೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಸೊ ಇದು ಒಂದು ವಿನ್ಯಾಸವನ್ನು ಪರಿಚಯ ಮಾಡ್ಕೊಳ್ಳೋಕಷ್ಟೇ ಇರುತ್ತೆ. ನೆಕ್ಸ್ಟ್ ಒಂದು ಸಂಖ್ಯಾ ಸ್ಥಾನವನ್ನು ಕೊಟ್ಟಿದೆ. ಇದೇನೋ ಈಸಿ ಇತ್ತು. 12ನೇದು 9ನೇದು ಯಾವುದು ಅಂತ ಹೇಳಿಬಿಟ್ಟು ನೀವು ಹೇಳ್ಬೋದು. ಬಟ್ 122ರಲ್ಲಿ ಯಾವ ವಿನ್ಯಾಸ ಕಾಣಿಸುತ್ತೆ, ಎ ಕಾಣಿಸುತ್ತೋ, ಬಿ ಕಾಣಿಸುತ್ತೋ, ಸಿ ಕಾಣಿಸುತ್ತೋ ಅಂತ ಹೇಳ್ಬಿಟ್ಟು ಹೇಗೆ ನೋಡ್ತೀರಾ ಅಂತಂದರೆ ನಾವೇನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಆಗಿ 122 ಅಲ್ವಾ. ಸೊ ಸಿ ಎಷ್ಟಿದೆ, 3n ಅಲ್ವಾ ಅಂತ ಅಂದರೆ 3n = 122 ಅಲ್ವಾ. ಸಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ ಲೆಕ್ಕ ಹಾಕ್ಕೊಳ್ಳೋಣಂತೆ ಬೇಕಾದರೆ. ಎನ್ ಅಂತ ಅಂದರೆ 122 ಡಿವೈಡೆಡ್ ಬೈ 3 ಮಾಡೋಣ. ಸೊ 122ನ್ನ ನಾವು 3ರಿಂದ ಭಾಗಿಸೋಣ. 3 1 3 4 12. 2ನ್ನ ಉಳಿಸ್ಕೊಂಡ್ವಿ. ಸೊ 0 ಕಟ್ಕೊಂಡ್ವಿ. ಸೊ ಮತ್ತೆ ಅದು 0 ಇದು ಮಾಡಿದ್ಕೊಂಡ್ರು. ಸೊ 2. ಸೊ ಶೇಷ ಎಷ್ಟು ಉಳಿದಿದೆ, 2 ಉಳಿದಿದೆ. ಹಾಗಾದರೆ 2 ಉಳಿದಿದೆ ಅಂತ ಅಂದರೆ ಎಷ್ಟು ಬರುತ್ತೆ, 2 ಉಳಿದಿದೆ ಅಂತ ಅಂದರೆ 3ರ ಗುಣಕಕ್ಕಿಂತ 2 ಕಡಿಮೆ ಇದ್ರೆ ಅದು ಯಾವ ವಿನ್ಯಾಸ, ಈಗ ಜಸ್ಟ್ ಹೇಳಿದೆ ನಾನು. 2 ಕಡಿಮೆ ಇದ್ರೆ 1 ಹೆಜ್ಜೆ 2 ಹೆಜ್ಜೆ. ಹಾಗಾದರೆ ಅದು ಎಲ್ಲಿಗೆ ಬಂತು, ಎಗೆ ಬಂತು. ಹಾಗಾದರೆ 122ನೇ ವಿನ್ಯಾಸ ಎಲ್ಲಿಗೆ ಬರುತ್ತೆ ಅಂದರೆ ಸೇಮ್ ಬರುತ್ತೆ, ಎ ವಿನ್ಯಾಸ. ಮತ್ತೆ ನಮಗೆ ಈ ಒಂದು ವಿನ್ಯಾಸ ಸಿಗತ್ತೆ. ಓಕೆ, ಅಂದರೆ ಈಗ ನಮಗೆ ಸಿಕ್ತು ಸ್ಥಾನ 122ರಲ್ಲಿ ಯಾವ ವಿನ್ಯಾಸ ಕಾಣುತ್ತೆ ಅಂತ ಅಂದರೆ ಎ ಯಾವ ರೀತಿಯಾಗಿ ಬಂತು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ನೋಡಿದ್ವಿ. ಏನು, 2 ಶೇಷ ಬಂತು ಅಂದ ತಕ್ಷಣ 2 ಅಂತ ಅಂದರೆ ಅದ್ರ ಹಿಂದೆ ಯಾವುದು, ಸಿಯ ಹಿಂದೆ ಯಾವುದಿತ್ತಪ್ಪ, 2 ಸ್ಥಾನ ಹಿಂದೆ ಯಾವುದಿದೆ ಅಂತ ಅಂದರೆ ಎ ಅಂತ ಹೇಳ್ಬಿಟ್ಟು ನಾವು ಫೈನಲ್ ಮಾಡಿದ್ವಿ. ಸೊ ಇಲ್ಲಿ ನಾನು ಇನ್ನೊಂದು ಒಂದು ಥಿಂಗನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬರಿತೀನಿ ಬೇಕಾದರೆ. ಸೊ ಅದೇನಪ್ಪ ಅಂತ ಅಂದರೆ ನಮಗೆ ಗೊತ್ತುಂಟು 3. ಓಕೆ, 3 ಅನ್ನೋದು ಯಾವ ಸ್ಥಾನದ, 3 ಅನ್ನೋದು ಸಿ ಸ್ಥಾನದಲ್ಲಿ ಅಲ್ವಾ. 3 ಅಂತ ಅಂದರೆ ಅದು ಸಿ ಅಂತ ಹೇಳಿಬಿಟ್ಟು. ಓಕೆ, ಅದೇ ರೀತಿ ನೆಕ್ಸ್ಟ್ 3 ಆದಮೇಲೆ ಯಾವ್ದು ಬರುತ್ತೆ ಅಂತ ಹೇಳಿ ತಿಳ್ಕೊಂಡ್ವಿ, 6 ಬರುತ್ತೆ, ಅದು ಸಹ ಸಿ ಅಲ್ವಾ. 6 ಬರುತ್ತೆ, ಅದು ಸಹ ಸಿ. ಅದಾದ್ಮೇಲೆ ನೆಕ್ಸ್ಟ್ 9 ಬರುತ್ತೆ, ಅದು ಸಹ ಸಿ. ಅದಾದ್ಮೇಲೆ ನೆಕ್ಸ್ಟ್ 12 ಬರುತ್ತೆ, ಅದು ಸಹ ಸಿ. ಓಕೆ, ಹಾಗಾದರೆ ಸೊ ನೆಕ್ಸ್ಟು ನಮಗೆ ಇಲ್ಲಿ ಈ ಒಂದು ವಿನ್ಯಾಸದಲ್ಲಿ ನೀವು ನೋಡಬಹುದು 3 ಸಿ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ 2 ಏನಿದೆ, 2 ಬಿ ಅಲ್ವಾ. ಸೊ 2ರ ಸ್ಥಾನದಲ್ಲಿ ಏನಿದೆ ಅಂತ ಅಂದ್ವಿ, 2 ಬಿ ಅಂತ ಅಂದರೆ 3 ಸಿಗಿಂತ 1 ಕಡಿಮೆ. ಓಕೆ, ನೆಕ್ಸ್ಟ್ ಇದರಿಂದ 1 ಕಡಿಮೆ ಅಂತ ಅಂದರೆ 5ರಲ್ಲಿ ಬಿ. ಇದಕ್ಕಿಂತ 1 ಕಡಿಮೆ ಅಂತ ಅಂದರೆ 8ರಲ್ಲಿ ಬಿ. ಸೊ 11ರಲ್ಲಿ ಬಿ ಬಂದಿದೆ. ಓಕೆ, ಹಾಗಾದರೆ ಎ ಯಾವುದೇ ಅದರೊಳಗಡೆ ಬಂದಿದೆ. ಸೊ ಇದಕ್ಕಿಂತ 2 ಕಡಿಮೆ ಅಂತ ಅಂದರೆ 3ರಲ್ಲಿ 2 ಕಡಿಮೆ ಮಾಡಿದ್ರೆ ಅಂತ ಹೇಳಿ ನಾವು ಸೂತ್ರ ಮಾಡಿದ್ದಲ್ವಾ. ಅಂದರೆ ಇದಕ್ಕಿಂತ 1 ಕಡಿಮೆ ಅಂತ ಅಂದ್ರೂ ಹೇಳಿದ್ರು ನಡೆಯುತ್ತೆ.
ಒಂದು ಎ ಸ್ಥಾನ, ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಪ್ಯಾಟರ್ನ್ ರಿಪೀಟ್ ಎಲ್ಲಾಗ್ತಾ ಇದೆ, ಇದಕ್ಕಿಂತ 2 ಕಡಿಮೆ ಅಂತ ಅಂದ್ರೆ 4 ಎ, ಸೊ 9ಕ್ಕಿಂತ 2 ಅಂತ ಅಂದ್ರೆ 7 ಎ, ಸೊ 10 ಎ. ಓಕೆ, ನೀವು ನೋಡ್ಬೋದು ಈ ಪ್ಯಾಟರ್ನ್ ಅನ್ನ ಇಟ್ಕೊಂಡು ನಾವು ನೆಕ್ಸ್ಟ್ ಮುಂದಿನ ಒಂದು ಲೆಕ್ಕಗಳನ್ನ ನಾವು ಸಾಲ್ವ್ ಮಾಡೋಣ. ಏನಂತ ಕೊಟ್ಟಿದ್ದಾನೆ ನೋಡೋಣ. ಇದಕ್ಕಾಗಿ ಸ್ಥಾನದ ಸಂಖ್ಯೆಯನ್ನ 3ರಿಂದ ಭಾಗಿಸಿದಾಗ ಬರುವ ಶೇಷವನ್ನು ಉಪಯೋಗಿಸಬಹುದೇ? ಹೌದು, ಡೆಫಿನೆಟ್ಲಿ ಶೇಷವನ್ನ ಉಪಯೋಗಿಸಿಕೊಂಡೇ ನಾವು ಈ ಲೆಕ್ಕಗಳನ್ನ ಮಾಡ್ತಾ ಇರೋದು. ಸೊ ಮುಂದಿನ ಕೋಷ್ಟಕವನ್ನ ಗಮನಿಸಿ. ಸೊ ಇಲ್ಲಿ ಏನಿದೆ ಅಂತ ಅಂದ್ರೆ 99 ಇದೆ. ಎಷ್ಟಿದೆ? 99 ಸಹ ನಾವು ಸಿ ಇಂದ ಮಾಡಿ ನೋಡೋಣ. ಓಕೆ, ಇಲ್ಲೇ ಮಾಡಿ ನೋಡ್ತೀನಿ, ಬೇಡ ಇಲ್ಲಿ ಮಾಡಿಬಿಡ್ತೀನಿ. ಏನಪ್ಪಾ ಅಂತಂದ್ರೆ 99 ಸಿ ಕಂಡುಹಿಡಬೇಕು ಅಂತ ಅಂದ್ರೆ ನಾವು ಏನು ಸೂತ್ರವನ್ನ ಕಂಡುಹಿಡಿದ್ವಿ? 3n ಅಂತ ಅಂದ್ರೆ 3ನೇ ಸ್ಥಾನದಲ್ಲಿ ಇದೆಯಲ್ವಾ, ಸೊ 3 × n ಅಂತ. ಹಾಗಾದ್ರೆ 99ನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂತ ಅಂದ್ರೆ 99 ಅಂತ ಅಂದ್ರೆ ಅದನ್ನ 3ರಿಂದ ಭಾಗಿಸಿದಾಗ 3 3 9 3 3 9. ಸೊ ನಿಮಗೆ ಭಾಗಾಕಾರ ಟೈಪಲ್ಲಿ ಬೇಕು ಅಂತಂದ್ರೆ ಅದೇ ಟೈಪಲ್ಲಿ ಮಾಡೋಣ. 3 3 9 0 ಆಯ್ತು, 9 ಇಳಿಸ್ಕೊಂಡೆ, 3 3 9 0. ಹಾಗಾದ್ರೆ ಶೇಷ ಎಷ್ಟು ಉಳಿತು? 0. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಶೇಷ. ಓಕೆ, ಭಾಗಲಬ್ಧ ಕೊಟ್ಟಿದ್ದಾರೆ 33. ಅದಾದ್ಮೇಲೆ ನೆಕ್ಸ್ಟ್ 122 ಅಂತೂ ನಾವು ಕಂಡು ಹಿಡಿದಿದ್ವಿ. ಅದರ ಒಂದು ಶೇಷ ಎಷ್ಟು ಬಂದಿದೆ? 2, ಭಾಗಲಬ್ಧ 40 ಬಂದಿದೆ. ಓಕೆ, ನೆಕ್ಸ್ಟ್ 148 ಸಹ ನೋಡ್ಬಿಡೋಣ. 148 ಅದು ಸಹ 3ರಿಂದಾನೆ. ಯಾಕೆಂತಂದ್ರೆ ಸಿ ಪ್ರಕಾರ ನೋಡ್ತಾ ಇರೋದು ನಾವು. ಸಿ ಯಲ್ಲಿ ಹೋಯ್ತು ಅಂತ ಅಂದ್ರೆ ಎಷ್ಟಾಯ್ತು? 3 4 12, 2 ಉಳಿತು. ಸೊ 3 7 21, 3 8 24, 3 9 27, 3 9 27, 8ರಲ್ಲಿ 7 ಹೋದ್ರೆ 1. ಹಾಗಾದ್ರೆ ಶೇಷ ಎಷ್ಟು ಉಳಿತು? 1 ಉಳಿತು. ಭಾಗಲಬ್ಧ ಎಷ್ಟು? 49. ಓಕೆ, ಫೈನ್. ಹಾಗಾದ್ರೆ ನಾವು ಇಲ್ಲೇ ನೋಡಿ ಹೇಳ್ಬೋದಲ್ವಾ. ಸೊ ಯಾವ್ಯಾವ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನೋಡ್ಬೋದು. ಶೇಷವನ್ನ ನೋಡಿ. ಶೇಷ 0 ಅಂತ ಅಂದ್ರೆ ಕಂಪ್ಲೀಟ್ ಆಗಿ 3 n ಇಂದ ನೋಡ್ತಾ ಇರೋದಲ್ವಾ ನಾವು. 3 n ಇಂದ ನೋಡಿದಾಗ ಸೊ 99 ಅನ್ನೋದು ಯಾವ ಸ್ಥಾನದಲ್ಲಿ ಬಂದಿದೆ? ಸಿ ಯಲ್ಲಿ ಬಂದಿದೆ. ಓಕೆ, ಸೊ 0 ಏನು ಬರಬಾರ್ದಂತೆ. ಸೊ ಶೇಷ 2 ಬಂದಿದೆ. ಯಾವುದಕ್ಕೆ? ಶೇಷ 2 ಇಲ್ಲಿದೆಯಲ್ವಾ. ಶೇಷ 2 ಬಂದಿದೆ ಅಂತ ಅಂದ್ರೆ ಅದು ಯಾವ ಸ್ಥಾನ? ಎ ಸ್ಥಾನ ಬಂತು. ಓಕೆ, ಶೇಷ ಈ 2 ನೋಡ್ಬೇಡಿ, ಇದಕ್ಕಿಂತ 2 ಕಡಿಮೆ ಇರೋದನ್ನ ನೋಡಿ. ನೆಕ್ಸ್ಟ್ ಶೇಷ 1 ಬಂದಿದ್ರೆ ಅದು ಯಾವ ಸ್ಥಾನ? ಅದು ಶೇಷ 1 ಅಂದ್ರೆ ಇದ್ರ ಹಿಂದೆ 1. ಸೊ ಸಿಗಿಂತ 1 ಕಡಿಮೆ ಯಾವ್ದಿದೆ? ಬಿ ಇದೆ. ಸೊ ಇದು ಡೈರೆಕ್ಟ್ ಆಗಿ ಹೇಳ್ಬಹುದು. ಓಕೆ, ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ನಾವು 3n ತಗೊಂಡಿರೋದ್ರಿಂದ ಈ ರೀತಿಯಾಗಿ ಬಂದಿದೆ. ಓಕೆ, ಯಾಕೆ ನೀವು 3n ತಗೊಂಡ್ವಿ? ಸೊ ನಾವು ಎರಡನೇ ಒಂದು ಎಕ್ಸಾಂಪಲ್ ಅನ್ನ ಏನು ಬಿ ಕಂಡುಹಿಡಿಯಕ್ಕೆ 3n - 1 ಅನ್ನ ಕಂಡುಹಿಡಿದಿದ್ವಲ್ವಾ. ಸೊ ಅದ್ರ ಪ್ರಕಾರನೂ ಮಾಡ್ಬೋದಲ್ಲ. ಸೊ ಬನ್ನಿ ನೋಡೋಣ ಅದ್ರ ಪ್ರಕಾರನು. ಸೊ ಹೋಗೋಣ. ಎಷ್ಟಿದೆ? 3n - 1 ತಗೊಳ್ಳೋಣ. 3n - 1 ಸೊ ಈಸ್ ಇಕ್ವಲ್ ಟು 99 ತಗೊಳ್ಳೋಣ. ಹಾಗಾದ್ರೆ 3n ಈಸ್ ಇಕ್ವಲ್ ಟು 99. ಈ -1 ಈ ಕಡೆ ಹೋದಾಗ +1 ಆಗುತ್ತೆ. ಸೊ 99 1 100 ಆಯಿತು. ಸೊ ಹಾಗಾದ್ರೆ 3n. ಹಾಗಾದ್ರೆ n ಅಂತ ಅಂದ್ರೆ 100 / ಇದು ಕೆಳಗಡೆ ಭಾಗಾಕಾರಕ್ಕೆ ಬಂತು. ಸೊ ಇದನ್ನ ಭಾಗಿಸೋಣ. 100 / 3 ಈಗ ಎಷ್ಟಾಗುತ್ತೆ? 3 3 9 -10ರಲ್ಲಿ 9 ಕಳೆದ್ರೆ 1 ಮತ್ತೆ 0, 3 3 9. ಸೊ ಎಷ್ಟು ಉಳಿತು? ಶೇಷ 1 ಉಳಿತು. ಶೇಷ 1 ಉಳಿದಿದೆ ಅಂತ ಅಂದ್ರೆ ಅದು ಯಾವುದಕ್ಕೆ ಅಂತ ಹೇಳಿದ್ವಿ ನಾವು. ಓಕೆ, ಶೇಷ 1 ಉಳಿದಿದೆ ಅಂತ ಅಂದ್ರೆ ಈಗ ನಾವು ಹುಡುಕಿದ್ದು 3n - 1ರಲ್ಲಿ ನೋಡಿದ್ದು. ಫಸ್ಟ್ 3n ನಲ್ಲಿ ನೋಡಿದ್ವಿ, ಬಟ್ 3n - 1ರಲ್ಲಿ ನೋಡಿದ್ವಿ ಅಂತ ಅಂದ್ರೆ ಬಿ ಯಲ್ಲಿ ಇಟ್ಕೊಂಡು ನೋಡಿದ್ವಿ. ಶೇಷ 1 ಉಳಿದಿದೆ ಅಂತ ಅಂದ್ರೆ ಸೊ ಬಿ ಕಂಡುಹಿಡಿಯೋ ಸೂತ್ರದಿಂದ ಮಾಡ್ತಾ ಇರೋದಲ್ವಾ. ಸೊ ಬಿ ಇಂದ 1 ಅಂತ ಅಂದ್ರೆ ಮುಂದಕ್ಕೆ ಹೋಗ್ರಿ. 1 ಯಾವ್ದಿದೆ? 3 ಇದೆ ಅಂತ ಅಂದ್ರೆ ಅದು ಸಿ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ರೀತಿ ಸೊ ಬಿ ನೀವಿಲ್ಲಿ ಬರ್ಕೋಬೇಕಾಗತ್ತೆ. ಬಿ 1 ಮನೆ ಮುಂದಕ್ಕೆ ಅಂತ ಅಂದ್ರೆ 3ಕ್ಕೆ ಬರುತ್ತೆ. 3 ಅಂತ ಅಂದ್ರೆ ಸಿ ಅಂತ ಹೇಳ್ಬಿಟ್ಟು ಸೊ ನಾವು ಇದನ್ನ ಕಂಡುಹಿಡಿದ್ವಿ. ಒಂದ್ ವೇಳೆ ನೀವು 3n - 2 ಸೂತ್ರ ಹಾಕಿದ್ರೆ ಸಿ ಯಲ್ಲಿ ಎ ಯಲ್ಲಿ ಇಟ್ಕೊಂಡು ಬರ್ಬೇಕಾಗತ್ತೆ. ಯಾಕಂದ್ರೆ ಇದು ಎ ಯನ್ನ ಕಂಡುಹಿಡಿಯುವಂತ ಸೂತ್ರ ಇಲ್ಲಿ ಬರ್ದಿದ್ದೀನಿ. ಆಲ್ರೆಡಿ ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. 3n - 2 ಅಂತ ಅಂದ್ರೆ ಎ ಇಂದ ಕಂಡುಹಿಡಿಯೋ ಸೂತ್ರ. ಎ ಎಲ್ಲಿದ್ದೀನಿ ಅಂತ ಅಂದ್ರೆ ಅಲ್ಲಿ ಯಾವಾಗ ಶೇಷ ಸಿಗುತ್ತೋ ಅದನ್ನ ಮಾಡಬೇಕಾಗತ್ತೆ. ಓಕೆ, ಸೇಮ್ ಇದು ಇಷ್ಟು ಇದಕ್ಕೆ ಒಂದು ರಿಲೇಟೆಡ್ ಆಗಿರುವಂತಹ ಕಂಪ್ಲೀಟ್ ವಿನ್ಯಾಸಗಳನ್ನು ವಿವರಿಸಲು ಬೀಜೋಕ್ತಿಗಳಿಗೆ ಬಂದಿದ್ದೇನೆ. ಓಕೆ, ಫೈನ್. ನೆಕ್ಸ್ಟ್ ಸೊ ಇದ್ರೊಳಗಡೆ ಏನೋ ಕನ್ಫ್ಯೂಷನ್ ಇಲ್ಲ ಅನ್ಕೊಂಡಿದ್ದೀನಿ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಪ್ಯಾಟರ್ನ್ n ಟರ್ಮಿಗೆ ಬಂದಾಗ ನೆಕ್ಸ್ಟ್ ಮತ್ತೆ ಎಲ್ಲಿ ಬರುತ್ತೆ ಅನ್ನೋದನ್ನ ಅಷ್ಟೇ ನಾವು ಇದ್ರ ಪ್ರಕಾರ ನೋಡ್ತಾ ಇದ್ದೀವಿ. ಓಕೆ, ಫೈನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ನೋಡೋಣ? ಕ್ಯಾಲೆಂಡರ್ನ ವಿನ್ಯಾಸಗಳನ್ನು ನೋಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.